ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲೈಫ್ ವಿತ್ ಮೇಘನಾ ಜೀವನ್. ಮೇಘನಾ ಅವರಿಲ್ಲೇ ಇದ್ದಾರೆ, ಹೇಳ್ಕೊಡ್ತಾ ಇದ್ದಾರೆ ನನಗೆ. ಆಕ್ಚುಲಾಗಿ ಎಷ್ಟನೇ ಟೇಕ್ ಗೊತ್ತಾ? ನಾನೇನು ರೆಗ್ಯುಲರ್ ಆಗಿ ಮಾಡ್ತೀನ ನಿನ್ ಥರ ಅಪರೂಪಕ್ಕೆ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಸ್ಪೆಷಲ್ ಚಿಕನ್ ಮಾಡ್ತಾ ಇದ್ದೀವಿ, ಬಿರಿಯಾನಿ. ಇಲ್ಲಿ ಮೊಟ್ಟೆ ಬೆಳರಿಕೆ ಅಂತ ಇಟ್ಟಿದ್ದೀನಿ. ಕಬಾಬ್ಗೆ ಜೀವನ ಕಳಿಸಿಟ್ಟಿದ್ರು. ಆ್ಯಕ್ಚುಲಾಗಿ ಪಾಪು ಅಳ್ತಿದ್ರು ಅಂತ ನಾನು ಅವನ ಕಡೆ ಗಮನ ಕೊಟ್ಕೊಂಡು ತಿಂಡಿ ಲೇಟ್ ಆದರೂ ಪರವಾಗಿಲ್ಲ ಅಂತ ಸುಮ್ಮನೆ ಆಗ್ಬಿಟ್ಟೆ. ಅಷ್ಟೊತ್ತಿಗೆ ಜೀವನ ಎಲ್ಲ ಮಸಾಲೆ ಗ್ರೈಂಡ್ ಮಾಡಿ ಇಟ್ಟಿದ್ದರಿಂದ ಬಂದು ಒಗ್ಗರಣೆ ಎಲ್ಲ ಮಾಡಿದೆ. ಒಗ್ಗರಣೆ ಅಂದರೆ ಅದೇ ಮಾಮೂಲಿ ಬಿರಿಯಾನಿಗೆ ಏನು ಮಾಡ್ತಾರೆ ಅದು. ಸೊ ಎಲ್ಲ ಮಾಡಿದೆ. ಇವಾಗ ರೆಡಿ ಆಗ್ತಾಯಿದೆ. ಇನ್ನೇನೊಂದು 5 ನಿಮಿಷ. ಟೈಮ್ ಆಲ್ರೆಡಿ 10:30 ಆಗ್ತಾಯಿದೆ. ಸಂಡೇ ಬಂದರೆ ಯೂಶ್ವಲಾಗಿ ಒಂದು ಸ್ವಲ್ಪ ಲೇಟೇ ಆಗುತ್ತೆ, ಬಟ್ ಜೀವನ ಇದ್ದರೆ ಒಂದು ಸ್ವಲ್ಪ ಹೆಲ್ಪ್ ಎಲ್ಲ ಮಾಡಿದ್ರೆ ಬೇಗನೆ ಆಗುತ್ತೆ. ಬಟ್ ಹೆಂಗೋ ಟ್ರೈ ಮಾಡಿಕೊಂಡು ಮಾಡ್ತಿರ್ತೀವಿ. ಈ ಸಂಡೇ ಅಂತೂ ನನಗೆ ಬಂದರೆ ಅದು ಎಷ್ಟು ಬೇಗ ಕಳೆದೋಗುತ್ತೆ ಅಂತಲೇ ಅನ್ನಿಸ್ತಾ ಇರುತ್ತೆ. ಸೊ ಇವತ್ತು ಆ್ಯಕ್ಚುಲಾಗಿ ಒಂದು ಫಂಕ್ಷನ್ ಇತ್ತು. ನಾನು ಎಷ್ಟೊಂದು ದಿನ ಆಗಿದೆ, ಅದೇನೋ ಗೊತ್ತಿಲ್ಲ, ಸಂಡೇಗೋಸ್ಕರ ಕಾಯ್ತಾ ಇರ್ತೀನಿ, ನೀವು ನೋಡಿದ್ರೆ ಅಲ್ಲಿ ಇಲ್ಲಿ ಹೋಗ್ತೀರಾ ಅಂತ ಅಂದೆ. ಸೊ ಹಾಗಾಗಿ ಇದೆ ಮನೇಲಿ ಹೋಗ್ಬೇಕಿತ್ತು, ಹೋಗೋಕ್ಕಾಗಿಲ್ಲ. ಜೊತೆಗೆ ಇವತ್ತು ತುಂಬಾ ಕೆಲಸಗಳೈತೆ. ಏನಂದ್ರೆ ನಾಳೆಯಿಂದ ಅಪ್ಪುಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಬುಕ್ಸ್ ಬೈಂಡ್ ರ್ಯಾಪ್ ಮಾಡಬೇಕು, ಮತ್ತೆ ಶೂಸ್ ತರಬೇಕು, ಎಲ್ಲ ರೆಡಿ ಮಾಡ್ಕೊಬೇಕು. ತುಂಬಾ ಕೆಲಸ ಇದೆ. ಸೊ ಈಗ ನಾನು ಆ ಕಡೆ ಹೊರಟೋದ್ರೆ ಇವಳು ಒಬ್ಳೆ ಅಂತೂ ಎಲ್ಲ ಮಾಡೋಕ್ಕಾಗಲ್ಲ. ಏನು ಮಾಡೋದು, ಅವರು ನನ್ನ ಕ್ಲೋಸ್ ಫ್ರೆಂಡೇ. ಸೊ ಮನೆಗೆ ಬಂದಾಗ ಮನೆಗೆ ಮೀಟ್ ಆಗ್ತೀನಿ ಬಂದು ಅಂತ ಹೇಳ್ತೀವಿ ಅಲ್ವಾ. ಮನೆಗೆ ಹೋಗಿ ಒಂದ್ಸರಿ ಹೋಗಿ ಬರೋಣ. ಏನಂದರೆ ಇವಾಗ ಪಾಪುನ ಇಟ್ಕೊಂಡು ನಾನು ಎಲ್ಲನೂ ಮಾಡೋಕ್ಕಾಗಲ್ಲ. ಮತ್ತು ನಾಳೆ ಅವನಿಗೆ ಬುಕ್ಸ್ ಎಲ್ಲ ಕೊಟ್ಟು ಕಳಿಸ್ಲೇಬೇಕು. ಯಾಕಂದರೆ ಮೊನ್ನೆ ಓರಿಯೆಂಟೇಷನ್ ಪ್ರೋಗ್ರಾಮಲ್ಲಿ ಅಲ್ವಾ ಅವರು ಹೇಳಿದರು ಫಸ್ಟ್ ಡೇನೇ ಎಲ್ಲ ಕೊಟ್ಟು ಕಳಿಸಿ ಬುಕ್ಸ್ನ ಅಂತ. ಇನ್ನೂ ಒಂದಷ್ಟು ಬುಕ್ಸ್ ಎಲ್ಲ ಪೆಂಡಿಂಗ್ ಇದೆ. ಸೊ ಅದನ್ನೆಲ್ಲ ಅವರು ಕೊಟ್ಟಾಗ ತೊಗೊಂಬರೋದು, ಆಮೇಲೆ ಅದನ್ನು ಹಾಕೋದು. ಇನ್ನೂ ಕೊಟ್ಟಿಲ್ವಲ್ಲ ಅವೆಲ್ಲ. ಹಾಗಾಗಿ ಇವಾಗ ಯಾಕೆ ಕೊಟ್ಟಿದ್ದಾರೆ ಅದನ್ನೆಲ್ಲ ಬೈಂಡಿಂಗ್ ಹಾಕ್ಬಿಟ್ಟು ನಾಳೆ ಕಳಿಸ್ಬೇಕು. ಇನ್ನು ಅಪ್ಪುಗೆ ಶೂಸ್ ತೊಗೊಂಬಂದಿಲ್ಲ, ಶೂಸ್ ತೊಗೊಂಬರ್ಬೇಕು. ಸ್ಕೂಲಿಂದನೇ ತೊಗೊಬೇಕು ಅಂತ ಹೇಳಿದರು. ಹಾಗಾಗಿ ನೋಡೋಣ ಹೇಗಾಗುತ್ತೆ ಅಂತ. ಇವಾಗ ಸದ್ಯಕ್ಕೆ ತಿಂಡಿ ತಿನ್ನೋಣ, ರೆಡಿ ಆಗಿದೆ. ನಮ್ಮ ಮನೆಯಲ್ಲಿ ಇವಾಗ ಜೀವನ ಬಿರಿಯಾನಿ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾರೆ. ಸಖತ್ತಾಗಿ ಮಾಡ್ತಾರೆ. ಮಸಾಲೆ ಎಲ್ಲ ಗ್ರೈಂಡ್ ಅವ್ರು ಚೆನ್ನಾಗಿ ಮಾಡ್ತಾರೆ. ಸೊ ಹಾಗಾಗಿ ಅವ್ರು ಎಷ್ಟು ಮಾಡಿದಾರೋ ಅಷ್ಟೇ ಮಸಾಲೆಗೆ ನಾನೊಂದು ಸ್ವಲ್ಪ ಧನಿಯಾ ಪುಡಿ, ಖಾರದ ಪುಡಿ ಎಲ್ಲ ಹಾಕಿ ಚೂರು ಎನ್ಹಾನ್ಸ್ ಮಾಡ್ತೀನಿ. ನಾನು ಚೆನ್ನಾಗಿ ಮಾಡ್ತೀನಿ, ಹಂಗಂತ ಇಲ್ಲ ಅಂತಲ್ಲ, ಬಟ್ ಅವರು ಇನ್ನೂ ಸಖತ್ತಾಗಿ ಮಾಡ್ತಾರೆ. ಅದನ್ನು ತುಂಬ ಇಷ್ಟ. ವೀಕ್ ಡೇಸಲ್ಲಿ ಮಾಡಿದ್ರೆ ಬಿರಿಯಾನಿ ನಾನು ಮಾಡಿದ್ದೀನಿ, ವೀಕೆಂಡ್ ಮಾಡಿದ್ರೆ ಇಲ್ಲಿ ಮಾಡ್ತೀನಿ. ಓಕೆ. ಈಗ ನೆನ್ನೆ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ನನಗೆ ಏನೂ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ರೀಸನ್ ಏನಂದರೆ ಅಲ್ಲಿ ಹೋಗಿ ವಿಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ನನಗೆ ಅದೇನೋ ಪರ್ಸ್ನಲಿ ಚೆನ್ನಾಗಿ ಎಲ್ಲ ಪ್ರದಕ್ಷಿಣೆ ಹಾಕೋದಕ್ಕೆ ಆಗಲ್ಲ. ಆಮೇಲೆ ಏನೋ ಒಂಥರ ವಿಡಿಯೋ ಮಾಡಬೇಕು ಅನ್ನೋದೇ ಕಾನ್ಸಂಟ್ರೇಷನ್ ಬೇರೆ ಹೊಟ್ಟೋಗ್ಬಿಡುತ್ತೆ. ಹಾಗಾಗಿ ನೆಮ್ಮದಿಯಾಗಿ ಹೋಗಿ ನೆಮ್ಮದಿಯಾಗೆಲ್ಲ ಮುಗಿಸ್ಕೊಂಡು ಬರೋಣ ಅನ್ನೋದಕ್ಕೋಸ್ಕರ ಆರಾಮಾಗೆಲ್ಲ ಪ್ರದಕ್ಷಿಣೆ ಹಾಕಿ ದೇವ್ರ ದರ್ಶನ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಂಡಿದ್ದು. ಅದಾದಮೇಲೆ ಮನೆಗೆ ಬಂದ್ವಿ. ಇನ್ನು ಮನೆಗೆ ಬರೋ ಅಷ್ಟೊತ್ತಿಗೆ 8:15 ಏನೋ ಆಗಿದೆ. ಸ್ವಲ್ಪ ಬೇಗ ಹೋಗಬೇಕು ಇನ್ಮೇಲಿಂದ. ನೆಕ್ಸ್ಟ್ ವೀಕು ಸ್ವಲ್ಪ ಬೆಳಗ್ಗೆನೆ ಹೋಗೋಣ ಅಂದ್ಕೊಂಡಿದ್ದೀವಿ. ನೋಡುವ. ಸ್ಯಾಟರ್ಡೆ ರಜಾ ಇದ್ದಾಗ ಬೆಳಗ್ಗೆನೆ ಹೋಗ್ಬೋದು. ನಾವು ಹೋದಾಗ ಅಲ್ಲ ಸಖತ್ತು ಜನ ಇದ್ರು. ಆಮೇಲೆ ವಾಪಸ್ ಬರೋ ಟೈಮಲ್ಲಿ ಒಂದು ಸ್ವಲ್ಪ ಜನನೇ ಇದ್ರು. ಲಾಸ್ಟ್ ಟೈಮ್ ನಾವು ಆ ಒಂದು ಟೈಮಿಗೆ ಹೋಗಿದ್ದಿದ್ದು. ಸೊ ನಮ್ಗೆ ಅವಾಗ ಕಡಿಮೆ ಜನ ಅಂತ ಅನಿಸಿದ್ರು. ಆ ಥರ ಏನು ಅನಿಸ್ತಾ ಇದೆ ನಿಮಗೆ? ಏನು ಸಂಜೆ ಹೋದ್ರೆ ಏನಂದ್ರೆ ನಾವು 2 ವೀಲರಲ್ಲಿ ಹೋಗೋದ್ರಿಂದ ಸ್ವಲ್ಪ ರಿಸ್ಕು. ಯಾಕಂದ್ರೆ ಮಳೆ ಬೇರೆ ಇದೆ. ತುಂಬಾ ಮಳೆ ಬಂದ್ಬಿಟ್ರೆ ಅಲ್ಲಿ ಎಲ್ಲೂ ನಿಲ್ಲಕ್ಕೆ ಸ್ವಲ್ಪ ಕಷ್ಟ. ಯಾವುದೋ ಒಂದು ರೋಡ್ ಬೇರೆ, ನಾವು ಬರೋ ರೋಡ್ ಅಲ್ವಾ, ಅಲ್ಲಿ ಸ್ವಲ್ಪ ಕಾಮಧೇನು ಕ್ಷೇತ್ರಕ್ಕೆ ಹೋಗೋ ರೋಡಲ್ಲೇ ಏನೋ ಮಾಡ್ತಿದ್ರು, ಡಿಗ್ಗಿಂಗ್ ಎಲ್ಲ ಮಾಡಿ. ಸೊ ಅಲ್ಲಿ ಬ್ಲಾಕ್ ಆಗಿತ್ತು. ಅದರಿಂದ ಒಂದು ರೋಡ್ ಸುತ್ತಾಕೊಂಡು ಹೋಗ್ಬೇಕಲ್ವಾ. ಜಸ್ಟ್ 2 ನಿಮಿಷಕ್ಕೆ ಆಗೋ ಕೆಲಸ 10 ನಿಮಿಷ ಸುತ್ತಾಕೊಂಡು ಹೋಗಿದ್ದೀವಿ. ಮಳೆ ಬೇರೆ, ಆ ಗುಂಡಿಗಳಲ್ಲಿ ಬೇರೆ ನೀರು ತುಂಬ್ಕೊಂಡ್ಬಿಟ್ಟಿತ್ತು. ಇವ್ರು ಇಳ್ಸಕ್ ಭಯ. ಇಳಿ ಅಂತಾರೆ. ನಾನು ತುಂಬಾ ಸರಿ ಇಳಿಸ್ಬಿಟ್ಟು ಅನುಭವಿಸಿದ್ದೀನಿ. ಅದಕ್ಕೆ ಅದು ನೀರು ನಿಂತಿರಂಗೆ ಕಾಣುತ್ತೆ ಅಷ್ಟೇ, ಬಟ್ ಹಳ್ಳ ಇರುತ್ತೆ ಒಂದೊಂದು. ನಿಂತ್ಕೊಂಡ್ಬಿಟ್ಟು ನೀನು ಇಳಿಬೇಕಾಗುತ್ತೇನೋ ಅಂತ ಹೇಳ್ತಾರೆ. ನಾನು ಅಯ್ಯೋ ದೇವ್ರೆ, ಇಲ್ಲಿ ನಿಂತ್ಬಿಟ್ಟು ನಾನು ಹೆಂಗ್ ಬರ್ಲಿ ಅಂತ. ಆಮೇಲೆ ಹೆಂಗೋ ಅವ್ರ ಹಿಂದೆಗಡೆ ಒಬ್ರು ಬರ್ತಾ ಇದ್ರು. ಅಂದ್ರೆ ಅದೇ ಏರಿಯಾ ಅವರು ಇಲ್ಲ ಹೋಗ್ಬೋದು ಹೋಗಿ ಅಂದ್ರು. ಆಮೇಲೆ ಬಂದ್ವಿ. ಅಲ್ಲಲ್ಲೇ ನಿಂತ್ಕೊಂಡು ನನ್ನ ಕಾಲೆಲ್ಲ ಕೊಚ್ಚ ಮಾಡಿಸ್ಕೊಂಡ್ ಬರೋರು. ನಾನು ನೀನ್ ಬೇಕಾದ್ರೆ ಹೇಳಿ ನಾನೇ ಗಾಡಿ ಹೊಡ್ಸ್ಕೊಂಡ್ ಬರ್ತೀನಿ ಹಿಂದೆ ಕುತ್ಕೊ ನೀನು ಅಂತ.
ಆಯ್ತು ಅಂದರೆ ಮಳೆ ಬರೋ ಟೈಮಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಹೋಗೋದು ಬರೋದು ಎಲ್ಲ. ಇಲ್ಲಿ ನಾವು ಮೇನ್ ರೋಡ್ ಕಡೆಯಿಂದ ಹೋಗ್ಬಿಟ್ರೆ ನಮ್ಗೆ ತುಂಬ ಲಾಂಗ್ ಡಿಸ್ಟೆನ್ಸು, ಆಲ್ಮೋಸ್ಟ್ ಒಂದು 22 ಕಿಲೋಮೀಟರ್ಸ್ ಏನೋ ಆಗುತ್ತೆ ಮೇನ್ ರೋಡ್ ಕಡೆಯಿಂದ ಹೋದ್ರೆ. ಬಟ್ ಒಳಗಡೆ ಶಾರ್ಟ್ ಕಟ್ ತಗೋತೀವಿ ಅಂದರೆ ಒಂದು 19 ಕಿಲೋಮೀಟರ್ ಆಗುತ್ತೆ, ಇನ್ನೂ ಕಡಿಮೆನೇ ಆಗುತ್ತೆ. ಅಂದರೆ ಇನ್ನು ಹೋಗ್ತಾ ಹೋಗ್ತಾ ನಾನು ಎಲ್ಲೆಲ್ಲಿ ಸಿಗುತ್ತೋ ಶಾರ್ಟ್ ಕಟ್ ಹಂಗೆಲ್ಲ ಹೋಗ್ಬಿಡ್ತೀನಿ. ಸೊ ಲೊಕೇಶನ್ ನೋಡ್ಕೊಂಡೇ ಹೋಗ್ಬೇಕು, ನಮ್ಗಿನ್ನೂ ಅಷ್ಟು ಪರ್ಫೆಕ್ಟಾಗಿ ಗೊತ್ತಿಲ್ಲ. ಸೊ ಹಾಗಾಗಿ ಅಷ್ಟೇ. ಸೊ ಬನ್ನಿ ಇವತ್ತಿನ ಸಂಡೇ ವ್ಲಾಗ್ ಯಾವ ರೀತಿ ಇರುತ್ತೆ ನಿಮ್ಮ ಜೊತೆ ಶೇರ್ ಮಾಡಿ. ಸೊ ಇಲ್ಲಿ ಅಪ್ಪುಗೆ ಬಾತಿಂಗ್ ಪೌಡರ್ ಮಾಡ್ಕೊಳ್ಳೋದಕ್ಕೆ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ, ಹಾಗೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ಕೋತಾ ಇದ್ದೆ. ಸೊ ಇಲ್ಲಿ ನಾನು 1 ಕಪ್ಪಷ್ಟು ಮಸೂರ್ ದಾಲ್ನ ತೊಗೊಂಡಿದ್ದೀನಿ, ಅದನ್ನು ನಾನು ಇವಾಗ ಜಾರ್ಗೆ ಹಂಗೆ ಹಾಕೊಂಡಿರ್ತೀನಿ. ಮೆಂತ್ಯನ ತೊಗೊಂಡಿದ್ದೀನಿ, ಇದರಿಂದ ಸ್ಕಿನ್ ತುಂಬಾ ಚೆನ್ನಾಗಾಗುತ್ತೆ, ತುಂಬ ಸ್ಮೂತಾಗಿ ಅನಿಸುತ್ತೆ. ಇವನ್ ಮಸೂರ್ ದಾಲ್ ಕೂಡ ಅಷ್ಟೇ. ಇಲ್ಲಿ ಮೆಂತ್ಯನ ನಾನು ಒಂದು 1/4 ಕಪ್ಪಷ್ಟು ತೊಗೊಂಡಿದ್ದೀನಿ. ಆಮೇಲೆ ಅಕ್ಕಿನ ತೊಗೊಳ್ತಾ ಇದ್ದೀನಿ, ಆಮೇಲೆ ಕಡಲೆಬೇಳೆ, ಅದಾದಮೇಲೆ ಹೆಸರು ಕಾಳು. ಇದಕ್ಕೆ ನೀವು ಬೇಕಾದ್ರೆ ಅರಿಶಿನ ಕೂಡ ಹಾಕೋಬೋದು. ನಾನು ಅಪ್ಪುಗೆ ಯೂಸ್ ಮಾಡೋದ್ರಿಂದ ಅರಿಶಿನ ಏನೂ ಹಾಕೊಳ್ತಾ ಇಲ್ಲ, ಜಸ್ಟ್ ಹಾಗೆ ಗ್ರೈಂಡ್ ಮಾಡ್ಕೊತೀನಿ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇವಾಗ ಗ್ರೈಂಡ್ ಮಾಡ್ಕೊತೀನಿ, ಪೌಡರ್ ಮಾಡ್ಕೊತೀನಿ ಇದನ್ನು. ಸೊ ರೆಡಿ ಆಯಿತು ಪೌಡರು. ಬೇಕು ಅಂದರೆ ಬೇಕಾದರೆ ಜರಡಿ ಇಟ್ಕೋಬೋದು, ನಾನೇನು ಜರಡಿ ಹಿಡಿಯಲ್ಲ. ಇದನ್ನು ಹಾಗೆ ಸ್ಟೋರ್ ಮಾಡಿ ಇಟ್ಕೊತೀನಿ ಬಾಕ್ಸಲ್ಲಿ. ಅಂದರೆ ಇದು ಸ್ಕ್ರಬ್ಬರ್ ಥರನೂ ಯೂಸ್ ಆಗುತ್ತೆ, ನಾವು ಕೂಡ ಫೇಸಿಗೆ ಯೂಸ್ ಮಾಡ್ಕೋಬೋದು. ಸೊ ಜೀವನ್ ಅವ್ರು ಇಲ್ಲಿ ಬೈಂಡ್ ಹಾಕೋದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಅವನು ನೋಡು, ಅಪ್ಪುಗೆ ಫುಲ್ ಎಕ್ಸೈಟ್ಮೆಂಟ್. ಬೆಳಗ್ಗೆಯಿಂದ ಕೇಳ್ತಿದ್ದಾನೆ, ಪಪ್ಪ ಬಾ ಬೈಂಡ್ ಹಾಕು, ಪಪ್ಪ ಬೈಂಡ್ ಹಾಕು. ನಾಳೆಯಿಂದ ಸ್ಕೂಲ್ ಅಪ್ಪು ನಿಂಗೆ ಗೊತ್ತು, ಅವ್ನು ಫುಲ್ ರೆಡಿ. ನಾಳೆಯಿಂದ ಸ್ಕೂಲ್. ಬೆಳಗ್ಗೆ ನನಗಿರೋದು ಎಕ್ಸಸೈಸು, ಬೇಗ ಎದ್ದು ಬೇಗ ರೆಡಿಯಾಗಿ ಅದು ಹೆಂಗೆ ರೆಡಿ ಮಾಡಿ ಮಗುನ ಇಟ್ಕೊಂಡು ಅದು ಹೆಂಗೆ ಕರ್ಕೊಂಡು ಹೋಗ್ತೀನೋ ಅದೇ ತಲೆನೋವು. ನನಗೆ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದ್ರಂಗೆ ಅನ್ನಿಸ್ತೈತೆ. 1 ವೀಕ್ ನೋಡು, ತುಂಬ ಆಗಲಿಲ್ಲ ಅಂದರೆ ಕ್ಯಾಬ್ ಮಾಡೋಣ ಅಷ್ಟೇ. ಕ್ಯಾಬ್ ಅಲ್ಲ ರೀ, ವ್ಯಾನು. ಸ್ಕೂಲ್ ವ್ಯಾನ್ ಮಾಡೋಣ, ಅವ್ರು ಹೇಳಿದಾರಲ್ಲ. ಬಟ್ ಆದಷ್ಟು ನಾನೇ ಕರ್ಕೊಂಬರಕ್ಕೆ ಟ್ರೈ ಮಾಡ್ತೀನಿ. ನಾವೇ ಹೋದ್ರೇ ಬೆಸ್ಟ್. ಅದು ನೋಡೋಣ ಹೇಗಾಗುತ್ತೆ. ಈಗ ಪಾಪು ಇರೋದ್ರಿಂದ ಯೋಚನೆ ಮಾಡಬೇಕಷ್ಟೆ. ಅಂದರೆ ಮಧ್ಯಾಹ್ನ ಬೇರೆ ಅಲ್ವಾ, 12:30ಗೆ. ಹಾಫ್ ಡೇ ಅವನಿಗೆ. ವ್ಯಾನ್ ಅಂದರೆ ನಿಂಗೆ ಇಷ್ಟನೇ, ಅಂದರೆ ಮಮ್ಮಿಗೆ ಭಯ. ಸೊ ಅಪ್ಪುಗೆ ಸ್ಕೂಲ್ ಬ್ಯಾಗ್ ಕೂಡ ತೊಗೊಬಂದಿದ್ದೀವಿ. ಇದು ಆ್ಯಕ್ಚುಲಾಗಿ 1.5 ವರ್ಷಕ್ಕೆ ಮುಂಚೆನೇ ತೊಗೊಬಂದಿದ್ದು. ಸೊ ಅವಾಗ ತೊಗೊಬಂದಿದ್ದಕ್ಕೆ ಇವಾಗ ಅಪ್ಪುಗೆ ಯೂಸ್ ಆಗುತ್ತೆ. ಹೊಸ ಬ್ಯಾಗಲ್ಲಿ ನನ್ನ ಮಗ ಸ್ಕೂಲಿಗೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಬರ್ತಾನೆ. ಎಲ್ಲ ತೋರಿಸ್ತಾ ಇದ್ದೀವಿ. ಇನ್ನೂ ಒಂದು ಶೂಸು ಅದು ಇದು ಎಲ್ಲ ತೊಗೋಬೇಕು, ಬೇಗ ಹೋಗ್ಬಿಟ್ಟು ತೊಗೊಂಬರೋಣ ಅಂತ. ಇನ್ನು ತಿಂಡಿ ಎಲ್ಲ ಆಯಿತು, ತಿಂದು ಬಿರಿಯಾನಿ. ಇವಾಗ ಪಾಪು ಇಲ್ಲೇ ಮಲಗಿದ್ದಾಳೆ. ಸ್ವಲ್ಪ ಅಡಿಗೆ ಅವಳು ಆಟ ಆಡ್ತಿರ್ತಾಳೆ, ಹಿಂಗೆ ಮಲಗಿಸ್ಬಿಟ್ರೆ. ಅದಾದಮೇಲೆ ಈಗ ಮಧ್ಯಾಹ್ನ ಊಟಕ್ಕೆ ನೋಡಬೇಕು ಏನು ಮಾಡೋದು ಅಂತ. ಈಗ ಸದ್ಯ ಇವಾಗ ತಾನೇ ಬಿರಿಯಾನಿ ತಿಂದಿದ್ದೀವಲ್ವ, ಇನ್ನೊಂದು ಊಟ ಅಂದರೆ ಒಂದು 3:30-4 ಗಂಟೆ ಹಾಗೆ. ನಾನು ಕೂಡ ನೆನ್ನೆ ವಿಡಿಯೋ ಹಾಕಿರಲಿಲ್ಲ, ಇವತ್ತಾದರೂ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಮೊಬೈಲ್ನ ಚಾರ್ಜ್ಗೆ ಹಾಕಿದ್ದೀನಿ. ಯಾಕಂದರೆ ಅದರೊಳಗೆ ವಿಡಿಯೋಸ್ ಇರೋದು, ಟ್ಯಾಬಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಆಮೇಲೆ ವಿಡಿಯೋ ಎಡಿಟ್ ಮಾಡಬೇಕು. ಏನು ಸಿರಿ ಇವಾಗ ಏನು ಕೈ ಕೊಟ್ಕೊಂಡು ಮುಂದಕ್ಕೆ ಹೋಯ್ತಾ ಇರ್ತಾಳೆ. ಫಸ್ಟ್ ಆದರೆ ಒಂದೇ ಕಡೆ ಆಟ ಆಡ್ಕೊಂಡಿರೋಳು, ಇವಾಗ ಇರಲ್ಲ, ಕೈ ಕೊಟ್ಟು ಮುಂದೆ ಹೋಗ್ತಿರ್ತಾಳೆ. ಮಂಡಿ ಕೊಡೋಕ್ಕೂ ಟ್ರೈ ಮಾಡ್ತಿದ್ದಾಳೆ. ಏನು ಅನ್ನಿಸ್ತಿದೆ ನಾಳೆಯಿಂದ ಮಗನ ಸ್ಕೂಲ್?
ಮಗನ ಸ್ಕೂಲು ಫುಲ್ ಖುಷಿ ಆಗ್ತಿದೆ ನನಗಂತೂ. ಇಷ್ಟು ದಿನ ಇದ್ದ, ಈಗ ಹೋಗ್ತಿದ್ದಾನೆ, ತುಂಬ ಖುಷಿ ಆಗ್ತಿದೆ. ಹೋಗ್ತಿದ್ದಾನೆ. ಏನಂದರೆ ಅವ್ನು ಹೆಂಗೋ ಓದ್ಬಿಟ್ಟು ಎಲ್ಲ ಮಾಡ್ತಾನೆ, ಅವನದೇನು ನನಗೆ ಇದಿಲ್ಲ. ಮೇಯ್ನಾಗಿ ನಿಮ್ಮದು ಈಗ ನೀನು ಪಾಪು ಹಿಡ್ಕೊಂಡು ಹೆಂಗೆ ಮಾಡ್ತೀಯ ಅನ್ನೋದೇ ನನಗೆ ಮಾಡ್ತೀನಿ ಗೊತ್ತಿರೋದು. ಅಟ್ಲೀಸ್ಟ್ ಒಂದು ಸ್ವಲ್ಪ ಟ್ರೈ ಮಾಡೋಣ. ತೀರಾ ಆಗಲಿಲ್ಲ ಅಂತಂದರೆ ವ್ಯಾನಿಗೆ ಹಾಕ್ತೀನಿ ಅಷ್ಟೆ. ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ. ಅಂದರೆ ಇವಾಗ ಬೆಳಗ್ಗೆ ನಾನು ಬೇಗ ಎದ್ದೇಳಬೇಕು, ಇವಾಗ ಕರ್ಕೊಂಡು ಹೋಗೋದಕ್ಕೆ. ನಾನು ಅವನ್ನ ಸ್ಕೂಲಿಗೆ ಬಿಟ್ಟು ಮನೆಗೆ ಬಂದು ಎಲ್ಲ ಕೆಲಸ ಮಾಡಿಕೊಂಡು ಆಮೇಲೆ ತಿಂಡಿ ತಿನ್ನೋಣ ಅನ್ನೋದಕ್ಕೆಲ್ಲ ಆಗೋದಿಲ್ಲ. ಸೊ ಆದಷ್ಟು ನಾನು ಹಿಂದಿನ ದಿನವೇ ಕೆಲಸ ಮಾಡಿ ಮುಗಿಸ್ಕೊಳಕ್ಕೆ ಟ್ರೈ ಮಾಡಬೇಕು. ಏನೇನೋ ಅಂದ್ಕೊಂಡಿದ್ದೀನಿ, ನೋಡೋಣ. ಅದನ್ನು ಮಾಡೋದಕ್ಕೆ ಟ್ರೈ ಮಾಡಿದಾಗಲೇ ಅಟ್ಲೀಸ್ಟ್ ಏನಾದರೂ ಒಂದು ರಿಸಲ್ಟ್ ಬರೋದು. ಆದಷ್ಟು ಮುಗಿಸ್ಕೊಳ್ಳೋಣ ಅವನ್ನ ಸ್ಕೂಲಿಗೆ ಕರ್ಕೊಂಡೋಗಿ ಬಿಡೋ ಅಷ್ಟೊತ್ತಿಗೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಈ ನನ್ನ ಮಗಳನ್ನ ಇಟ್ಕೊಂಡು ಹೋಗೋದೇ ಇರೋದು ನನಗೆ, ಸಿರಿನ ಇಟ್ಕೊಂಡು. ಭಯ ಆಗ್ತಿತ್ತು. ಪಾಪುನ ಕ್ಯಾರಿ ಬ್ಯಾಗ್ನಲ್ಲಿ ಹಿಂದೆ ಕೂರಿಸ್ಕೊಂಡು ಹೋಗ್ತಿದ್ದೆ. ಇವಾಗ ಸ್ವಲ್ಪ ಕಲ್ತಿದ್ದೀನಿ. ಇವಾಗ ಅಪ್ಪು ಇದ್ದಾಗ ಹಿಂದೆಗಡೆ ಇಟ್ಕೋತಿದ್ದ. ಎವ್ರಿ ಟೈಮ್ ಅದು ಸರಿ ಇರಲ್ಲ ಅಂದ್ಬಿಟ್ಟು ಇವಾಗ ಮುಂದೆನೇ ಹಾಕ್ಕೊಂಡು ಪಾಪುನ ಕ್ಯಾರಿ ಬ್ಯಾಗ್ನಲ್ಲಿ ಗಾಡಿ ಓಡಿಸ್ತೀನಿ. ನೋಡೋಣ ಹೇಗಾಗುತ್ತೆ ಅಂತ. ಸ್ವಲ್ಪ ಭಯ ಇದೆ, ಬಟ್ ಆಲ್ಸೋ ಮಾಡಲೇಬೇಕು. ನನ್ನ ಮಗಂಗೋಸ್ಕರ. ಹೌದು, ಅದೊಂಚೂರು ನಿಲ್ಲಂಗೆ ಗಟ್ಟಿಗೆ ನಿಲ್ಲಂಗೆ ಆಗೋವರೆಗೂ ಸ್ವಲ್ಪ ಕಷ್ಟ ಅಲ್ವಾ? ಆಮೇಲೆ ಹೆಂಗೋ ಆಗುತ್ತೆ. ಇವಾಗ ಬಂದಾಗ ಏನು ಇನ್ನು ಶೂಸ್ ತೊಗೋಬೇಕು. ಅದಾದಮೇಲೆ ಇನ್ನೇನು ಲಂಚ್ ಬ್ಯಾಗ್ ಇರಬೇಕಲ್ಲ, ಇಲ್ವಾ? ಲಂಚ್ ಬ್ಯಾಗ್ ಅದು ಬೇಡ ಬರೋದು. ಲಂಚ್ ಇವತ್ತೇನಾದ್ರು ಜೀವನ್ ಫಂಕ್ಷನ್ಗೆ ಹೋಗಿದ್ದಿದ್ರೆ ಇದೆಲ್ಲ ನಾನೇ ಮಾಡಬೇಕಾಗಿತ್ತು. ಆಗ ಜಾಸ್ತಿ ಟೈಮ್ ತೊಗೊತಿತ್ತು. ಇನ್ನಿವತ್ತು ಅದೆಷ್ಟು ಕೆಲಸ ಮಾಡಿದ್ವೋ ಬೆಳಗ್ಗೆಯಿಂದ. ಟೈಮ್ ಕೂಡ ಹಂಗೆ ಬೇಗನೆ ಕಳೀತಾ ಇತ್ತು. ಇನ್ನು ಸಂಜೆ ಹಾಗೆ ಡಿಮಾರ್ಟ್ಗೆ ಕೂಡ ಹೋಗೋಣ ಅಂತ ಅಂದ್ಕೊಂಡ್ವಿ. ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋದಿತ್ತು. ಇನ್ನು ಒಂದಷ್ಟು ಮೂವೀಸ್ ಕೂಡ ನೋಡಿದ್ವಿ. ಸೊ ಒಂದಷ್ಟು ದಿನಗಳಿಂದ ಅಂದ್ಕೊಂಡಿದ್ವಿ ಇವೆಲ್ಲ ಮೂವೀಸ್ನ ನೋಡಬೇಕು ಅಂತ. ಸೊ ಆಲ್ಮೋಸ್ಟ್ ಎಲ್ಲನೂ ಕೂಡ ನೋಡಿ ಆಯಿತು. ಇನ್ನು ಮಧ್ಯಾಹ್ನ ಊಟಕ್ಕೆ ಅಂತ ಅಂದ್ಬಿಟ್ಟು ಏನೂ ಮಾಡಿರಲಿಲ್ಲ. ಜೀವನ್ ಪಿಜ್ಜಾ ತರಿಸೋಣ ಅಂತ ಅಂದ್ಬಿಟ್ಟು ಪಿಜ್ಜಾ ತರಿಸಿದ್ರು. ಸೊ ಮಧ್ಯಾಹ್ನ ಊಟಕ್ಕೆ ಅಂತ ಅಂದ್ಬಿಟ್ಟು ಪಿಜ್ಜಾನ ತಿಂದ್ವಿ. ಸೊ ಅಪ್ಪುಗೆ ಅಂತೂ ನಾಳೆ ಸ್ಕೂಲ್ಗೆ ಹೋಗೋದಕ್ಕೆ ಫುಲ್ಲು ಜೋಶ್ ಇದೆ. ತುಂಬ ಖುಷಿಯಾಗಿ ಎಲ್ಲ ಪ್ರಿಪ್ರೇಷನ್ಸ್ನು ಮಾಡ್ಕೊಳ್ತಾ ಇದ್ದ ಅವನು. ನಾಳೆ ಇದೆಲ್ಲ ಸ್ಕೂಲಿಗೆ ತೊಗೊಂಡು ಹೋಗ್ತೀನಿ ಬುಕ್ಸ್ನ ಅಂತ ಏನೋ ಒಂಥರ ಅವನು ಖುಷಿ. ಅದೇ ಥರನೇ ಅವನು ಕೂಡ ರೆಡಿ ಆಗ್ತಿದ್ದ. ಇನ್ನು ಸ್ಕೂಲ್ ಯೂನಿಫಾರ್ಮ್ ಎಲ್ಲ ಏನಿತ್ತು ಅದನ್ನೆಲ್ಲ ವಾಶ್ ಮಾಡಿ ಒಣಗಾಕಿದ್ದಾಗಿತ್ತು. ಯಾಕೆ ಅಂತ ಅಂದರೆ ಹೊಸ ಬಟ್ಟೆನ ಯೂಶ್ವಲಾಗಿ ವಾಶ್ ಮಾಡಿದಂತೆ ಹಾಕಬಾರ್ದು ಅಂತ ಹೇಳ್ತಾರಲ್ವ, ಹಾಗಾಗಿ ವಾಶ್ ಮಾಡಿ ಎಲ್ಲ ಅದನ್ನು ಒಣಗಾಕಿದ್ವಿ. ಇನ್ನು ನಾಳೆ ಅದನ್ನು ಐರನ್ ಮಾಡಿಬಿಟ್ಟು ಅವನಿಗೆ ಹಾಕಿ ಕಳಿಸ್ಬೋದು ಅಂತ. ಇನ್ನು ಬೆಳಗ್ಗೆ ಐರನ್ ಮಾಡ್ಕೊಳ್ಳೋದಕ್ಕೆಲ್ಲ ಇಟ್ಕೊಂಡ್ರೆ ಅದೆಲ್ಲ ಡಬಲ್ ಕೆಲಸ ಆಗೋಗ್ಬಿಡುತ್ತೆ ಅಂತ ಆಲ್ಮೋಸ್ಟ್ ಏನಿದ್ರು ಎಲ್ಲ ಇವತ್ತೇ ಮಾಡಿ ಮುಗಿಸ್ಕೊಂಬಿಡೋಣ ಅಂತ. ಇನ್ನು ಡಿಮಾರ್ಟಿಗೆ ಹೋಗೋಣ ಅಂತ ಎಲ್ಲರೂ ರೆಡಿ ಆದ್ವಿ. ನೋಡಿದ್ರೆ ಮಳೆ ಬರೋ ಥರ ಆಗಿತ್ತು, ಬಟ್ ಆದರೂ ಪರವಾಗಿಲ್ಲ ಬೇಗ ಬಂದ್ಬಿಡೋಣ ಅಂತ ಆಮೇಲೆ ಡಿಮಾರ್ಟ್ಗೆ ಹೊರಟಿದ್ದಾಯಿತು. ಇವಾಗ ಆಲ್ರೆಡಿ 6:30 ಆಗಿದೆ. ಮಳೆ ಬರೋ ಥರ ಕೂಡ ಆಗಿದೆ. ಇವಾಗ ಹೋಗಿ ಫಸ್ಟು ಅಪ್ಪುಗೆ ಶೂಸ್ ತೊಗೊಂಡು ಅದಾದಮೇಲೆ ಡಿಮಾರ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಇನ್ನೊಂದು ಕೆಲಸ ಏನು ಮಾಡಿದ್ದೆ ಅಂತ ಅಂದರೆ ಹೊರಗಡೆ ಕೆಲಸ. ಇವಾಗ ಹೋಗೋಣ. ಸೊ ಈಗ ಟೈಮ್ ಆಲ್ರೆಡಿ ಹಿಡ್ಕೊಳ್ರಿ ಮಗ. ಜಾರ್ಕೊಂಡು ಕೆಳಗಡೆ ಹೋಗ್ತಾರೆ. ಸಿಟಿನಂತೂ ಫುಲ್ ಪ್ಯಾಕ್ ಮಾಡಿಬಿಟ್ಟಿದ್ವಿ. ಮೊದಲೇ ಮಳೆ ಬರೋ ಥರ ಬೇರೆ ಆಗಿದೆಯಾ, ಅದಕ್ಕೋಸ್ಕರ ಇವಾಗ ಫಸ್ಟು ಡಿಮಾರ್ಟ್ಗೆ ಹೋಗಬೇಕು. ಹಾಗಾಗಿ ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅಪ್ಪಗೆ ಶೂಸ್ ಕೂಡ ತೊಗೊಳೋದಕ್ಕೆ ಹೋಗಬೇಕು. ಎಲ್ಲ ಮುಗಿಸ್ಕೋಬೇಕು. ಲಾಸ್ಟ್ ಮೂಮೆಂಟಲ್ಲಿ ಇಟ್ಕೊಂಡು ಯಾವುದೂ ಆಗ್ತಾಯಿಲ್ಲ, ಎಲ್ಲ ಹರಿಬರಿನಲ್ಲೇ ಆಗ್ತಾಯಿದೆ. ಬನ್ನಿ ಹೋಗುವ. ಅವ್ರು ಪಾಪನ ಅಮ್ಮನ ಮನೇಲಿ ಬಿಟ್ಟು ಹೋಗೋದ ಏನೋ ನೋಡಿಕೊಂಡು ಆಮೇಲೆ ಹೋಗ್ತೀವಿ. ಬಿಟ್ಟೋಗೋಣ ಅಮ್ಮನ ಮನೆಗೆ.
ಸಿರಿನ ಅಮ್ಮನ ಮನೆಗೆ ಬಿಟ್ಬಿಟ್ಟು ಬರೋಣ ಅಂತ ಅಂದ್ಕೊಂಡ್ವಿ, ಬಟ್ ಬೇಡ, ಆಮೇಲೆ ಸುಮ್ಮನೆ ಲೇಟಾಗಿ ಹೋಗ್ಬಿಡುತ್ತೆ ಯಾಕೆ ಅಂತ ಆಮೇಲೆ ಡೈರೆಕ್ಟ್ ಡಿ ಮಾರ್ಟ್ಗೆ ಕರ್ಕೊಂಬಂದಿದ್ದಾಯಿತು. ಇಲ್ಲಿ ನೋಡಿದ್ರೆ ಸಖತ್ತು ಜನ, ಅಂದರೆ ಇವತ್ತು ಸಂಡೇ ಬೇರೆನಾ, ಎಲ್ಲಿ ನೋಡಿದ್ರು ಫುಲ್ ಜನ ಜನ ಜನ. ಅದ್ರಲ್ಲಿ ಬೇರೆ ಅಪ್ಪುಗೆ ಏನೇನು ತೊಗೋಬೇಕು ಅಂತ ಅಂದ್ಕೊಂಡಿದ್ದೋ ಎಲ್ಲ ಒಂದೊಂದು ಸೆಕ್ಷನ್ಗೆ ಹೋಗಿ ತೊಗೋಬೇಕು. ಅಲ್ಲಿ ನೋಡಿದ್ರೆ ಎಲ್ಲಿ ನೋಡಿದ್ರು ಜನ ಇದ್ರ, ಸರಿ ಅಲ್ಲೇ ಜಾಗ ಮಾಡ್ಕೊಂಡು ಹೋಗಿ ತೊಗೊಂಬಂದ್ವಿ. ಇನ್ನು ಫಸ್ಟಿಗೆ ಅಪ್ಪುಗೆ ಟಿಫನ್ ಬಾಕ್ಸ್ನ ನೋಡಿ ಅದನ್ನು ತೊಗೊಂಡೆ. ಆ್ಯಕ್ಚುಲಾಗಿ ಮಕ್ಕಳಿಗೆ ಅಂತಲೇ ಬೇರೆದಿರುತ್ತೆ, ಬಟ್ ಪ್ಲಾಸ್ಟಿಕ್ಕಿಗೆ ಕಂಪೇರ್ ಮಾಡಿದ್ರೆ ಸ್ಟೀಲೇ ಬೆಸ್ಟ್ ಅಲ್ವಾ ಅಂತ ಅಂದ್ಬಿಟ್ಟು ಸ್ಟೀಲ್ನ ತೊಗೊಂಡಿದ್ದಾಯಿತು, ಸ್ಟೀಲ್ ಬಾಕ್ಸನ್ನು. ಸೊ ಅದರಲ್ಲಿ ಸಪ್ರೇಟ್ ಪಾರ್ಟಿಷನ್ ಥರ ಬೇರೆ ಇತ್ತು. ಸೊ ಅಪ್ಪುಗೆ ಹೆಲ್ಪ್ ಆಗುತ್ತೆ, ಮೇಲ್ಗಡೆ ವೆಜಿಟೇಬಲ್ಸ್ ಎಲ್ಲ ಹಾಕ್ಬೋದು, ಕೆಳಗಡೆ ಅವ್ನಿಗೆ ಏನು ಅವತ್ತಿನ ದಿನ ತಿಂಡಿ ಮಾಡಿರ್ತೀನಿ ಅದನ್ನು ಕೊಟ್ಟು ಕಳಿಸ್ಬೋದು ಅಂತ ಅಂದ್ಬಿಟ್ಟು ಅದನ್ನೇ ತೊಗೊಂಡೆ. ಇನ್ನು ಸಿರಿಗೆ ಅಂತ ಅಂದ್ಬಿಟ್ಟು ಟಾಯ್ಸ್ನ ಕೂಡ ತೊಗೊಂಡಿದ್ದಾಯಿತು. ನನಗೆ ಈ ಒಂದು ಗ್ಲಾಸ್ ಜಾರ್ ತುಂಬ ಇಷ್ಟ ಆಯಿತು, ತುಂಬ ಕ್ಯೂಟಾಗಿದೆ, 89 ರುಪೀಸ್ ಅಂತ ಇತ್ತು. ಹಾಗಾಗಿ ನಾನು ಅದನ್ನು ತೊಗೊತೀನಿ, ಅಟ್ಲೀಸ್ಟ್ ಸೆಟ್ ಆಫ್ 6 ಆದರೂ ತೊಗೊಳ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ. ಜೀವನ್ ಅದಕ್ಕೆ ಬೇಡ, ಯಾಕೆ ಸುಮ್ಮನೆ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಬಂದಾಗ ತೊಗೊಳ್ಳಿವಂತೆ, ಇವಾಗ ಅಲ್ಲಿ ಇಟ್ಬಿಟ್ಟು ಬಾ ಅಂತ ಅಂದ್ಬಿಟ್ಟು ಅಂದರು. ಸರಿ ಅಂತ ಅದನ್ನು ವಾಪಸ್ ಇಟ್ಬಿಟ್ಟು ಈಗ ನೆಕ್ಸ್ಟ್ ನಾವು ಬಂದಿರೋದು ಅಪ್ಪುಗೆ ಸ್ಕೂಲ್ ಶೂಸ್ ತೊಗೊಳ್ಳೋದಕ್ಕೆ. ಇವಾಗ ಸ್ಕೂಲ್ ಶೂಸ್ನ ನೋಡ್ತಾ ಇದ್ದೀವಿ. ಆ್ಯಕ್ಚುಲಾಗಿ ಬಾಟಾ ಪ್ಯಾರಾಗಾನಲ್ಲೆಲ್ಲ ತುಂಬ ಒಳ್ಳೆ ಕಲೆಕ್ಷನ್ಸೇ ಸಿಗುತ್ತೆ. ಸೊ ಹಾಗಾಗಿ ತೊಗೊಳ್ತಾ ಅಂತ ನಮ್ಗೆ ಗೊತ್ತಿರೋ ಶಾಪಿಗೆ ಬಂದಿದ್ದೀವಿ. ಸುಮಾರು ವರ್ಷಗಳಿಂದ ನಾವು ಇಲ್ಲೇ ಬಂದು ಶಾಪಿಂಗ್ ಎಲ್ಲ ಮಾಡೋದು, ಅಂದರೆ ಶೂಸ್ ಎಲ್ಲ ಆಗಿರ್ಬೋದು ಈ ಥರ. ಅಂದರೆ ನಾವು ಸ್ಕೂಲ್ಗೆ ಹೋಗುವಾಗಲೂ ನಾವು ಇದೇ ಶಾಪ್ಗೆ ಬರ್ತಾ ಇದ್ದಿದ್ದು. ಸೊ ಹಾಗಾಗಿ ಇಲ್ಲಿಗೆ ಬಂದ್ವಿ. ಸೊ ಅಪ್ಪುಗೆ ಶೂಸ್ ನೋಡಿಕೊಂಡು ತೊಗೊಳ್ಳೋಣ ಅಂತ ನಾನಂತೂ ಸೈಡ್ ಗ್ಯಾಪಲ್ಲಿ ಯಾವುದಾದ್ರೂ ಸ್ಲಿಪ್ಪರ್ ಚೆನ್ನಾಗಿದೆಯಾ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಸೊ ಅಂದರೆ ನನಗೆ ಒಂದು ಸ್ವಲ್ಪ ಹೀಲ್ಸ್ ಥರ ತುಂಬ ಇಷ್ಟ ಆಗುತ್ತೆ, ಜಾಸ್ತಿ ಹೀಲ್ಸ್ ಅಲ್ಲ, ಸ್ವಲ್ಪ ಲೈಟಾಗಿ ಹೀಲ್ಸ್ ಇರಬೇಕು, ಈ ಥರದ್ದೆಲ್ಲ ಇಷ್ಟ ಆಗುತ್ತೆ. ಕಲೆಕ್ಷನ್ಸ್ ಏನೂ ಜಾಸ್ತಿ ಇರಲಿಲ್ಲ, ಮತ್ತು ಅಲ್ಲಿ ಇಲ್ಲಿ ಎಲ್ಲ ಮಿಸ್ಪ್ಲೇಸ್ ಆಗಿಬಿಟ್ಟಿತ್ತು. ಸೊ ಸುಮ್ಮನೆ ನೋಡ್ತಾ ಇದ್ದೆ ಅಷ್ಟೇ, ಜಸ್ಟ್ ಟೈಮ್ ಪಾಸಿಗೋಸ್ಕರ. ಇನ್ನು ನೆಕ್ಸ್ಟ್ ಅಪ್ಪುಗೆ ಶೂಸ್ ತಂದು ಕೊಟ್ಟರು. ಇವಾಗ ಅವನು ಸೈಜೆಲ್ಲ ಆಗುತ್ತಾ ಅಂತ ಹಾಕ್ಕೊಂಡು ನೋಡ್ದೆ, ಸ್ವಲ್ಪ ಟೈಟ್ ಇತ್ತು. ಅದಾದಮೇಲೆ ನೆಕ್ಸ್ಟ್ ಸೈಜ್ನ ತೊಗೊಂಡ್ವಿ. ಆಮೇಲೆ ಇವಾಗ 1 ವರ್ಷ ಅಲ್ವಾ, ಮಕ್ಕಳು ಬೇಗ ಬೆಳೆದು ಬಿಡ್ತಾರೆ. ಅದರಲ್ಲಂತೂ ಅಪ್ಪು ಒಂದು ಸ್ವಲ್ಪ ಬೇಗನೆ ಉದ್ದ ಆಗ್ತಿದ್ದಾನೆ. ಸೊ ಹಾಗಾಗಿ ಸ್ವಲ್ಪ ದೊಡ್ಡದನ್ನೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡಿದ್ದಾಯಿತು. ಇನ್ನು ಅಲ್ಲೆಲ್ಲ ಮುಗಿಸ್ಕೊಂಡು ಬರ್ತಾ ಹಾಗೆ ತರಕಾರಿನೂ ಕೂಡ ತೊಗೊಂಡು ಮನೆಗೆ ಬಂದ್ವಿ. ಆಲ್ಮೋಸ್ಟ್ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಅದು ಎಷ್ಟು ಬೇಗ ಟೈಮ್ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ಬರೀ ಪ್ರಿಪ್ರೇಷನ್ನಲ್ಲೇ ದಿನ ಎಲ್ಲ ಕಳೆದೋಯ್ತು. ಸೊ ಡಿಮಾರ್ಟಿಂದ ಬಂದ್ವಿ. ಡಿಮಾರ್ಟಿಂದ ಅಪ್ಪುಗೆ ಅಂತ ಈ ಒಂದು ಸ್ಲಿಪ್ಪರ್ನ ತೊಗೊಂಬಂದೆ. ಅದಾದಮೇಲೆ ಸಿರಿಗೆ ಇದು ಪ್ಯಾಕ್ ಆಫ್ 4 ಏನೋ ಬರುತ್ತೆ, ಇದನ್ನು ತೊಗೊಬಂದ್ವಿ. ಆಮೇಲೆ ನನಗೆ ಗಾಡಿ ಸ್ವಲ್ಪ ಓಡಿಸೋವಾಗ ಅಲ್ವಾ, ಸಡನ್ನಾಗಿ ಬ್ರೇಕ್ ಹಿಡಿದ್ರೆ ಎಲ್ಲ ಕಾಲು ಇಟ್ಟಿಸ್ತಾನೆ ಇರಲಿಲ್ಲ. ಅಂದರೆ ಏನು ಗೊತ್ತಾ, ಲೆವೆಲ್ ರೋಡ್ ಇದ್ದರೆ ಈಸಿಯಾಗಿ ಮೇಂಟೈನ್ ಮಾಡಿಬಿಡ್ಬೋದು. ಬಟ್ ಕೆಲವೊಂದ್ಸಲಿ ಡೌನಲ್ಲೆಲ್ಲ ಹೋಗೋವ ಟೈಮಲ್ಲಿ ಆಗಲ್ಲ, ಸಡನ್ನಾಗಿ ಬ್ರೇಕ್ ಇಟ್ಕೊಂಡ್ರೆ ಅಂದರೆ ಕಾಲು ಬಿಡಬೇಕು ಅಂತ ಅಂದಾಗ ಎಟ್ಟಿಸ್ತಾ ಇರಲಿಲ್ಲ. ಸೊ ಮಗುನ ಮುಂದೆ ಇಟ್ಕೊಂಡು ಒಂದು ಸ್ವಲ್ಪ ಭಯನೇ ಆಗ್ತಿತ್ತು ನನಗೆ. ಹಾಗಾಗಿ ಇದನ್ನು ತೊಗೊಂಡೆ. ಇದೊಂದು ಸ್ವಲ್ಪ ಹೈಟ್ ಕೂಡ ಇದೆ ಅಲ್ವಾ, ಸೊ ಆರಾಮಾಗಿ ಯೂಸ್ ಮಾಡ್ಬೋದು. ಇದು ಡಿಮಾರ್ಟಲ್ಲಿ ತೊಗೊಂಡಿದ್ದು, 529 ರುಪೀಸ್. ಕಲರ್ ನನಗೆ ಇಷ್ಟ ಆಯಿತು, ಆ್ಯಂಡ್ ಇದು ಡಿಸೈನ್ ಕೂಡ ತುಂಬ ಕ್ಯೂಟಾಗಿದೆ. ಸೊ ಹಾಗಾಗಿ ಇದನ್ನು ತೊಗೊಂಡೆ. ಅದಾದಮೇಲೆ ಅಪ್ಪುಗೆ ಒಂದು ಟಿಫನ್ ಬಾಕ್ಸ್ ಬೇಕಾಗಿತ್ತು. ಇಲ್ಲಿ ಬಾ, ಇಲ್ಲಿ ತಗೋ ಮೋಸ್ಟ್ಲಿ. ಅಪ್ಪುಗೆ ಒಂದು ಟಿಫನ್ ಬಾಕ್ಸ್ ಬೇಕಾಗಿತ್ತು, ಇದನ್ನು ಕೂಡ ತೊಗೊಂಡೆ. ಇದರೊಳಗೆ ಅವನಿಗೆ ಸ್ನ್ಯಾಕ್ಸು ಮತ್ತು ಕೆಳಗಡೆ ಏನಾದ್ರು ಚಪಾತಿ ಈ ಥರದ್ದೆಲ್ಲ, ದೋಸೆ ಈ ಥರದ್ದೆಲ್ಲ ಹಾಕ್ಬೋದು. ಸೊ ನನಗೆ ಇಷ್ಟ ಆಯಿತು. ಅಲ್ಲಿ ಪ್ಲಾಸ್ಟಿಕ್ದೆಲ್ಲ ಇತ್ತು, ನನಗೇನೋ ಅದಕ್ಕಿಂತ ಇದೆ ಬೆಸ್ಟ್ ಅನಿಸ್ತು. 199 ರುಪೀಸ್ ಇದಕ್ಕೆ. ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಗಟ್ಟಿಯಾಗಿದೆ, ಚೆನ್ನಾಗಿದೆ. ಆ್ಯಂಡ್ ಈ ಒಂದು ಸ್ಲಿಪ್ಪರ್ ಜೊತೆಗೆ ಈ ಒಂದು ಬೋ ಕೂಡ ಬಂದಿತ್ತು. ತುಂಬ ಅದು ಓವರಾಗಿ ಕಾಣಿಸ್ತಾ ಇತ್ತು. ಮಿನಿಮಲ್ ಆಗಿದ್ದರೆ ಅಲ್ವಾ ಕ್ಯೂಟಾಗಿ ಕಾಣಿಸ್ತೆ. ಇವಾಗ ನೋಡಿ ಇದೆಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ. ಅದೇ ಇದನ್ನು ಹಾಕ್ಬಿಟ್ರೆ ತುಂಬ ಓವರಾಗಿ ಕಾಣಿಸ್ತಾ ಇತ್ತು, ಹಾಗಾಗಿ ಇದನ್ನು ತೆಗೆದುಬಿಟ್ರೆ ಬೇಡ ಅಂತ. ಇನ್ನು ಅಪ್ಪುಗೆ ಸ್ಕೂಲ್ ಶೂಸ್ ಕೂಡ ಬೇಕಾಗಿತ್ತು, ಅದನ್ನು ಕೂಡ ತೊಗೊಂಡು ಬಂದ್ವಿ. ಇನ್ನು ಎಲ್ಲ ಅಷ್ಟೇ, ಶಾಪಿಂಗ್ ಎಲ್ಲ ಮಾಡ್ಕೊಂಡಿದ್ದಾಯಿತು. ಇನ್ನು ಬೆಳಗ್ಗೆ ಅಪ್ಪು ಸ್ಕೂಲಿಗೆ ಅಂತ ಅಂದ್ಬಿಟ್ಟು ಬೆಳಗ್ಗೆ ಎದ್ದೆಲ್ಲ ಮಾಡ್ಕೋತೀನಿ ಅಂತ ಅಂದರೆ ಆಗಲ್ಲ. ಹಾಗಾಗಿ ನಾನು ಇವಾಗಲೇ ಆಲ್ಮೋಸ್ಟ್ ಎಲ್ಲನೂ ಮಾಡಿಬಿಟ್ಟು ಮಲ್ಕೊಂಡ್ಬಿಡ್ತೀನಿ. ಯಾಕಂದರೆ ಬೆಳಗ್ಗೆ ಎದ್ದು ಅಪ್ಪುಗೆ ಸ್ನಾನ ಮಾಡಿಸ್ಬಿಟ್ಟು ನಾನು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ತಿಂಡಿ ಎಲ್ಲ ತಿಂದ್ಕೊಂಡು ಅದಾದಮೇಲೆ ಅಪ್ಪನ ಸ್ಕೂಲಿಗೆ ಕರ್ಕೊಂಡು ಹೋಗೋಣ ಅಂತ. ಆನ್ ದ ವೇ ಇಫ್ ಇನ್ ಕೇಸ್ ಆಯಿತು ಅಂತ ಅಂದರೆ ದೇವಸ್ಥಾನಕ್ಕೆ ಕೂಡ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಗ್ತಾ ದಾರಿನಲ್ಲಿ ML ಹೋಟೆಲೇ ನಮಗೆ ಇದು ಗಣೇಶನ ದೇವಸ್ಥಾನ ಇದೆ, ಅಲ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಆಮೇಲೆ ಸ್ಕೂಲಿಗೆ ಕರ್ಕೊಂಡು ಹೋಗೋಣ ಅಂತ. ಸೊ ಈ ರೀತಿ ಪ್ಲ್ಯಾನ್ ಇದೆ, ನೋಡುವ ಹೇಗಾಗುತ್ತೆ ಅಂತ. ಇನ್ನು ಸಿರಿನ ನಾಳೆ ಕರ್ಕೊಂಡು ಹೋಗೋಲ್ಲ, ಮನೇಲಿ ಬಿಟ್ಬಿಟ್ಟು ಹೋಗ್ತೀನಿ. ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ, ಒಂದು ಸ್ವಲ್ಪ ಭಯ ಇದೆ ನನಗೂ. ನೋಡೋಣ ಮುಂದೆಗಡೆ ಕ್ಯಾರಿ ಬ್ಯಾಗಲ್ಲಿ ಹಾಕ್ಕೊಂಡು ಸ್ಕೂಲ್ ತನಕ ಹೋಗೋದಕ್ಕೆ. ಇಲ್ಲ ಅಮ್ಮನ ಮನೆ ಹತ್ರ ಅಂದರೆ ಬಿಟ್ಬಿಟ್ಟು ಆರಾಮಾಗಿ ಹೋಗ್ಬೋದು, ಅಲ್ಲಿ ನೋಡ್ಕೋತಾ ಇರ್ತಾರೆ ನಮ್ಮಪ್ಪನೂ ನಮ್ಮಮ್ಮನೂ.
ಸೊ ಹಾಗಾಗಿ ಅಲ್ಲಿ ಬಿಟ್ಬಿಟ್ಟು ಆಮೇಲೆ ಅಪ್ಪನ ಸ್ಕೂಲಿಗೆ ಬಿಡೋದಕ್ಕೆ ಅಂತ ಹೋಗ್ಬಿಟ್ಟು ಬರ್ತೀನಿ. ಇನ್ನು ಇವಾಗ ಒಂದಷ್ಟು ಕೆಲಸ ಇದೆ, ಬೇಗ ಎಲ್ಲನೂ ಮಾಡಿ ಮುಗಿಸ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಎದ್ದು ಹರಿಬರಿನಲ್ಲಿ ನನಗೂ ಮಾಡೋಕ್ಕಾಗಲ್ಲ, ಒಂಥರ ತುಂಬ ಟೆನ್ಷನಿಗೆ ಏನು ಮಾಡ್ತಾಯಿದ್ದೀನಿ ಅಂತಲೇ ಗೊತ್ತಾಗಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಈಗಲೇ ಕಸ ಗುಡಿಸಿ ಒರೆಸಿ ಎಲ್ಲ ಮಲ್ಕೊಂಡ್ಬಿಡ್ತೀನಿ. ಪಾತ್ರೆ ಎಲ್ಲ ಕೂಡ ತೊಳೆದು ಅಪ್ಪು ಸುಮ್ಮನಿರೋ ನಿಮಿಷ. ಆಮೇಲೆ ಅಡುಗೆನೂ ಅಷ್ಟೇ, ಬೆಳಗ್ಗೆ ಬಿರಿಯಾನಿ ಮಾಡಿದ್ದು ಅದೇ ಇದೆ, ಅದನ್ನೇ ಊಟ ಮಾಡ್ಕೊತೀವಿ. ಇವಾಗ ಅದನ್ನೆಲ್ಲ ಖಾಲಿ ಮಾಡಿದ್ರೆ ಇನ್ನು ಅಡುಗೆ ಮನೆಯಲ್ಲಿ ಇನ್ನೇನು ಚಿಕನ್ ರೆಸಿಪಿ ಅದೆಲ್ಲ ಏನೂ ಇರೋದಿಲ್ಲ. ಆಮೇಲೆ ಎಲ್ಲನೂ ಕ್ಲೀನ್ ಮಾಡಿಬಿಟ್ರೆ ಮುಗಿಯುತ್ತೆ. ಸೊ ಆ ಥರ ಅಂದ್ಕೊಂಡು ಎಲ್ಲನೂ ನೈಟೇ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿರೋದು. ಇನ್ನು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ, ಸಾಕಾಯಿತು ಅಂತ ಹೀಗೆ ಕೂತ್ಕೊಂಡೆ. ಜೀವನ್ ಹೊರಗಡೆ ಹೋಗಿದ್ದಾರೆ, ಬರ್ತೀನಿ ಅಂತ ಅಂದ್ಬಿಟ್ಟು. ಇವತ್ತಂತೂ ದಿನ ಅದೆಷ್ಟು ಬೇಗ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ಬರೀ ಬೆಳಗ್ಗೆಯಿಂದ ಅಪ್ಪು ಸ್ಕೂಲಿಗೆ ನಾಳೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋದೇ ಆಗೋಗ್ಬಿಟ್ಟಿತ್ತು. ಬುಕ್ಸಿಗೆ ಬೈಂಡೆಲ್ಲ ಹಾಕಿದ್ವಿ. ಅದಾದಮೇಲೆ ಒಂದು ಸ್ವಲ್ಪ ಏನು ಕೆಲಸಗಳೆಲ್ಲ ಇದ್ವು, ಹೊರಗಡೆ ಹೋಗಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಆ ಕೆಲಸನೂ ಕೂಡ ಮುಗಿಸ್ಕೊಂಡು ಬಂದ್ವಿ. ಸೊ ಈ ರೀತಿಯಾಗಿ ಇತ್ತು. ಆದಷ್ಟು ನೈಟೇ ಎಲ್ಲ ಕೆಲಸ ಮಾಡಿ ಮುಗಿಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ನೈಟೇ ಆಲ್ಮೋಸ್ಟ್ ಎಲ್ಲ ಮನೆ ಕೆಲಸಗಳನ್ನೂ ಮಾಡಿ ಮುಗಿಸ್ಕೊಂಬಿಟ್ಟೆ. ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ಅಪ್ಪುಗೆ ಆರಾಮಾಗಿ ತಿಂಡಿ ಎಲ್ಲ ಮಾಡಿ ಒಂದು ಸ್ವಲ್ಪ ಬಾಗಿಲಿಗೆ ಹೊರಗಡೆ ಎಲ್ಲ ವಾಶ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡು ಆಮೇಲೆ ರಂಗೋಲಿ ಬಿಡೋಣ ಅಂತ. ಸೊ ಇಷ್ಟೇ ಇಟ್ಕೊಂಡಿರೋದು. ಇನ್ನು ಪಾತ್ರೆ ಕೆಲಸನೂ ಎಲ್ಲ ನೈಟೇ ಮಾಡಿ ಮುಗಿಸ್ಕೊಂಬಿಡೋಣ ಅಂತ ಅಂದ್ಕೊಂಡೆ. ಬೆಳಗ್ಗೆ ಎದ್ದರೆ ಸಿರಿನೂ ಕೂಡ ನೋಡಿಕೊಂಡು ಅಪ್ಪುಗೂ ಕೂಡ ರೆಡಿ ಮಾಡೋಕ್ಕಾಗಲ್ಲ ಅಂತ ಆಲ್ಮೋಸ್ಟ್ ಎಲ್ಲ ನೈಟೇ ಕೆಲಸ ಮಾಡಿ ಮಲ್ಕೊಂಡ್ವಿ. ಇನ್ನು ನೈಟ್ ನಾನೇನು ವ್ಲಾಗ್ ಮಾಡ್ಕೊಳಕ್ಕಾಗಲಿಲ್ಲ, ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಆಮೇಲೆ ನಮಗೆ ಮಲ್ಕೊಳ್ಳೋಕ್ಕೂ ಕೂಡ ಲೇಟಾಗಿ ಹೋಗ್ಬಿಡುತ್ತೆ ಅಂತ. ಸೊ ಇವತ್ತಿನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.